ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಲ್ಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ಸಂಜೆಯ ಹೊತ್ತಿನಲ್ಲಿ ಟೀ ಜೊತೆಗೆ ಅಥವಾ ಕಾಫಿ ಜೊತೆಗೆ ತಿನ್ನಲಿಕ್ಕೆ ಈರುಳ್ಳಿ ಪಕೋಡವನ್ನು ಮಾಡ್ತಾ ಇದ್ದೀನಿ. ಈರುಳ್ಳಿ ಬಜ್ಜಿ ಅಂತ ಹೇಳ್ತೀವಿ, ಇಲ್ಲ ಆನಿಯನ್ ಪಕೋಡ. ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದನ್ನು ಹೇಗೆ ಮಾಡೋದಂತಲೂ ಕೂಡ ನಾನು ತೋರಿಸ್ಕೊಡ್ತಿದ್ದೀನಿ. ಕಾಫಿ ಜೊತೆ ಅಥವಾ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈ ಮಳೆ ಬರುವಾಗ ಅಂತೂ ಸಖತ್ತಾಗಿರುತ್ತೆ. ಇದನ್ನು ಹೇಗೆ ಮಾಡೋದಂತ ನೋಡೋಣ. ನಾನು ಇಲ್ಲಿ ಒಂದು 3 ಹಸಿಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಸ್ವಲ್ಪ ಹಚ್ಚಿಟ್ಕೋತಾ ಇದ್ದೀನಿ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಬೇಕಾದರೆ ಕೂಡ ಹಾಕ್ಬೋದು, ಜಜ್ಜಿ ಹಾಕ್ಕೊಂಡ್ರೆ ಸಾಕು. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ತೊಗೊಂಡಿದ್ದೀನಿ, ಇದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ ಇದನ್ನು ನಾನು ಇಲ್ಲಿ ಒಂದು 4 ಈರುಳ್ಳಿಯನ್ನು ತಗೊಂಡಿದ್ದೀನಿ. ಅದನ್ನು ಹಾಕ್ಕೋಬೇಕು ನೀಟಾಗಿ, ತಿನ್ನ ಸ್ಲೈಸ್ ಆ ಥರ ಕಟ್ ಮಾಡಿಕೊಂಡು ಇಟ್ಕೋಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಈ ಈರುಳ್ಳಿ ಪಕೋಡ ಏನಿದೆ ಈ ಮೆಥಡಲ್ಲಿ ಮಾಡಿದರೆ. ಇದಕ್ಕೆ ಸ್ವಲ್ಪ ಬೆಣ್ಣೆ ಕೂಡ ನಾವು ಹಾಕ್ಕೋಬೋದು, ಇಲ್ಲ ತುಪ್ಪದಲ್ಲಿ ಕೂಡ ತುಪ್ಪ ಕೂಡ 1-2 ಸ್ಪೂನು ಹಾಕ್ಕೋಬೋದು. ನಾನಿಲ್ಲಿ ಜೀರಿಗೆ 1 ಸ್ಪೂನು, ಹಾಗೆ ಸೋಂಪುನ 1 ಸ್ಪೂನು, ಇಂಗು 1/4 ಚಮಚ, ಹಾಗೆ ಅರಿಶಿನ ಪುಡಿ 1/4 ಚಮಚ, ಹಾಗೆ ಉಪ್ಪು, ಇವೆಲ್ಲವನ್ನು ಹಾಕ್ಕೊಂಡು ಈ ರೀತಿಯಾಗಿ ಕೈಯಲ್ಲಿ ಕಿವುಚ್ಕೋತಾ ಇದ್ದೀನಿ. ಏನಿದೆ ನೀರುಳ್ಳಿ ಏನಿದೆ ಅದು ನೀರು ಬಿಡ್ಕೋಬೇಕು. ಹಾಗೆ ನಾವು ಉಪ್ಪನ್ನು ಸೇರಿಸ್ಕೊಳ್ಳುವಂಥದ್ದು, ಉಪ್ಪು ಕೂಡ ನೀರು ಬಿಡಲಿಕ್ಕೆ. ಹಾಗೆ ಇಲ್ಲಿ ಅಚ್ಚ ಖಾರದ ಪುಡಿ 1 ಸ್ಪೂನು, ಅಕ್ಕಿ ಹಿಟ್ಟು 1-2 ಸ್ಪೂನು, ಹಾಗೆ 1 ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ಈರುಳ್ಳಿ ಹಾಗೆ ಉಪ್ಪನ್ನು ಹಾಕಿರೋದ್ರಿಂದ ನೀರು ಬಿಟ್ಕೊಂಡಿರುತ್ತೆ, ಅದೇ ಸಾಕಾಗುತ್ತೆ. ಬೇಕಾದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ಕಾದ ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ಬಿಸಿಯಾಗಿರುವಂತಹ ನೀರುಳ್ಳಿ ಬಜ್ಜಿ ರೆಡಿ ಆಗ್ತದೆ. ಈ ಆನಿಯನ್ ಪಕೋಡೆ ಏನಿದೆ ಮಳೆ ಬರೋ ಟೈಮಲ್ಲಿ ಟೀ ಜೊತೆ ಇಲ್ಲ ಕಾಫಿ ಜೊತೆ ಸಖತ್ತಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಹಾಗೆ ನಿಮಗೆ ನಾನು ಮಾಡ್ತಿರುವಂತಹ ರೆಸಿಪಿಗಳೆಲ್ಲ ಇಷ್ಟ ಆಗ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಗೆ ಯಾವುದಾದ್ರೂ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಅದಕ್ಕೂ ಕೂಡ ಕಮೆಂಟನ್ನು ಮಾಡೋದನ್ನ ಮರಿಬೇಡಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಅಷ್ಟೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಗರಿಯಾಗಿ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಹೆಚ್ಚು ಇನ್ನಷ್ಟು ಬೇರೆ ರೀತಿಯ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಿರ್ಬೋದು ನಾನು ಕಾಫಿ ಜೊತೆ ನಾನು ಈ ಪಕೋಡವನ್ನು ಮಾಡ್ತಾಯಿದ್ದೀನಿ. ಹಾಗೆ ನಿಮಗೆ ಯಾವುದಾದ್ರೂ ಟೀ ಇಷ್ಟ ಆದರೆ ಟೀ ಹಾಲು ಜೊತೆ ಆದರೂ ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.